ಹಲೋ ಗಾಯ್ಸ್, ವೆಲ್ಕಮ್ ಟು ಅದ್ಭುತ ಕೈ ರುಚಿ. ಇವತ್ತಂತೂ ನಾನು ಸಿಕ್ಕಾಪಟ್ಟೆ ಕ್ಲೈಮೇಟ್ ಅಂತೂ ಚಿಲ್ಲಾಗಿರೋದಕ್ಕೆ ನಾನು ಫ್ರೆಶ್ಶಾಗಿ ಹೋಗಿ ಕ್ರ್ಯಾಬ್ ಮತ್ತು ಪ್ರಾನ್ಸ್ ತಂದಿದ್ದೀನಿ. ಸೊ ನೋಡೋಣ ಬನ್ನಿ ನಾನು ಯಾವ ಥರ ತೋರಿಸ್ತೀನಿ ಅಂತೇಳಿ. ಸಿಂಪಲ್ ರೆಸಿಪಿ, ಯಾವ ಥರ ಮಾಡೋದು ಈಸಿ ಫಾರ್ಮೆಟಲ್ಲಿ ಅಂತೇಳಿ ತೋರಿಸ್ತಿದ್ದೀನಿ. ಸೊ ನಾನು ಇದಕ್ಕೆ ಬೇಕಾಗಿರೋಂಥ ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪ್ಯಾನ್ ರೆಡಿ ಇದೆ, ಅದಕ್ಕೆ ಲೈಟಾಗಿ ಎಣ್ಣೆ ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಲೈಟಾಗಿ ಫ್ಲೇವರ್ ಆಗಿ ನೀವು ಕರಿಬೇವು ಕೂಡ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಸ್ವಲ್ಪ ಪಿಂಕಿಶ್ ಕಲರ್ ಆಗೋವರೆಗೂ ಲೈಟಾಗಿ ಹುರ್ಕೊಳ್ಳಿ. ಮೇನ್ ಇಂಗ್ರೀಡಿಯೆಂಟ್ ಆಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಈರುಳ್ಳಿ ಜೊತೆಗೇ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇವಾಗ ರೋಸ್ಟ್ ಮಾಡ್ಕೋಬೇಕಾದ್ರೆ ಫುಲ್ಲು ಬ್ರೌನಿಷ್ ಆಗಿದ್ದರೆ ಸಾಕು, ಯಾಕಂದರೆ ಇದನ್ನು ಈರುಳ್ಳಿ ಕೂಡ ಹಸಿ ಸ್ಮೆಲ್ ಬರ್ಕೊಡ್ದು. ಬಂದರೆ ನಿಮಗೆ ಫ್ಲೇವರ್ ಇರಲ್ಲ ಅಂತೇಳಿ ಅಷ್ಟೇ. ನಾರ್ಮಲಾಗಿ ನಾವೆಲ್ಲನೂ ಚಿಕನು ಮಟನ್ ಅಂತ ಅಷ್ಟೇ ನಾವು ಪ್ರಿಫರ್ ಮಾಡ್ತೀವಿ. ಈ ಕ್ಲೈಮೇಟ್ ತಗಂತೆ ಒಂದೇ ಒಂದು ಸರಿ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಒಂದು ಸರಿ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಸೊ ನೋಡು, ಈ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಾನು ತೊಗೊಂಬಂದಿರೋ ಅಂಥ ಕ್ವಾಂಟಿಟಿ ತಗಂತೆ. ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅಂತೇಳಿದ್ರೆ ಇನ್ನು ಸ್ವಲ್ಪ ಕೂಡ ಹಾಕ್ಕೋಬೋದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಜೊತೆಗೆ ಬಂದು ಪ್ರಾನ್ಸು ಫ್ರೆಶ್ ಆಗಿದೆ ನೋಡಿ. ಸೊ ಕ್ರ್ಯಾಬ್ ಕೂಡ ಹಾಕ್ಕೊಂಡು ಮಿಕ್ಸ್ ಹೊಡೆಯೋಣ. ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ, ಯಾಕಂದರೆ ಅಷ್ಟೊಂದು ಫ್ರೆಶ್ ಆಗಿತ್ತು. ಯಾಕಂದರೆ ಮಾರ್ನಿಂಗ್ ಹೋಗಿದ್ನಲ್ಲ, ಅದರಿಂದಾಗಿ ಫ್ರೆಶ್ಶಾಗಿ ಸಿಕ್ಕಿದೆ. ಯಾಕಂತೇಳಿದ್ರೆ ಅಲ್ಲಿ ಫ್ರೋಝನಲ್ಲಿ ಇಟ್ಟಿರೋದನ್ನೆಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಏನಿದ್ರು ಫ್ರೆಶ್ಶಾಗಿ ಸಿಗೋವಂಥದ್ದೇ ನಾನು ತೊಗೊಬರೋದು. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಈರುಳ್ಳಿ ಕೆಳಗಡೆನೇ ಸೀದೋಗೋದು ಬೇಡ ಅಂಥೇಳಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಏಕೆಂದರೆ ಈರುಳ್ಳಿ ಕೆಳಗಡೆನೇ ಸೀದೋಗುತ್ತೆ ಅಂತೇಳಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟನ್ನು ನೆನೆಸಿಟ್ಕೋಬೇಕು ಫಸ್ಟೇ. ಮತ್ತು ನಾನು ಫ್ಲೇವರ್ಗೋಸ್ಕರ ಟೊಮೊಟೊ ಒಂದನ್ನು ಮಾತ್ರ ತೊಗೊಂಡಿದ್ದೀನಿ, ಒಂದೇ ಒಂದು ಟೊಮೊಟೊ. ಯಾಕಂದರೆ ನಾನು ತೊಗೊಂಡಿರೋ ಕ್ವಾಂಟಿಟಿ ತಕ್ಕಂತೆ ನನಗೆ ಫ್ಲೇವರ್ಗೆ ಮಾತ್ರ ಬೇಕು ಅಂತೇಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆ ಟೊಮೊಟೊನ ಫೈನಲ್ ಟಚ್ ಆಗಿ ಲೈಟಾಗಿ ಉದುರಿಸ್ಕೊಳ್ಳಿ. ಅದಾದಮೇಲೆ ಲೈಟಾಗಿ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಸಿಕ್ಕಾಪಟ್ಟೆ ಹಾಕ್ಕೋಬೇಡಿ, ಫಸ್ಟೇ ಟೇಸ್ಟ್ ನೋಡಿದ ನಂತರ ಬೇಕಂತೇಳಿದ್ರೆ ಹಾಕ್ಕೋಬೋದು. ಈಗ ನೋಡಿ, ಉಪ್ಪು ಹಾಕ್ಕೊಂಡಾದ್ಮೇಲೆ ಎಲ್ಲ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಅಡಿಷ್ನಲ್ ಮಸಾಲೆಯಾಗಿ ನಾನು ಸ್ವಲ್ಪ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಮೆಣಸು ಮತ್ತು ಗರಂ ಮಸಾಲ ನಾನು ಮನೇಲಿ ಮಾಡ್ಕೊಂಡಿರೋ ಅಂಥದ್ದು. ಫೈನಲ್ ಟಚ್ ಆಗಿ ಬಂದು ಹುಣಸೆಹಣ್ಣು ನೆನೆಯೋಕೆ ಇಟ್ಕೊಂಡಿರ್ತೀವಲ್ಲ, ಅದರ ರಸನ ಕಿವುಚಿಟ್ಕೊಂಡು ಫೈನಲಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ನಿಮಗೆ ಗೊಜ್ಜಾಗಿ ಬೇಕು ಅಂತೇಳಿದ್ರೆ ನೀರು ಮೀಡಿಯಮಾಗಿ ಹಾಕ್ಕೊಳ್ಳಿ. ಯಾಕಂತೇಳಿದ್ರೆ ನೀವು ಗ್ರೇವಿ ಮಾಡ್ತಿರೋ ಇಲ್ಲ ಸಾಂಬಾರು ಮಾಡ್ಕೋತಿರೋ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಗ್ರೇವಿ ಥರ ಮಾಡ್ತಿಲ್ಲ. ನಾನು ನಾರ್ಮಲಾಗಿ ಗೊಜ್ಜು ಥರ ಬೇಕು ಅಂತೇಳಿ, ಚಪಾತಿಗೆ ಬೇಕು ಅಂತೇಳಿ ನಾನು ಮಾಡ್ಕೋತಿರೋದು. ಇದು ರೈಸ್ಗೂ ಕೂಡ ಅಲ್ಟಿಮೇಟ್ ಕಾಂಬಿನೇಷನು. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಇದು ಸಿಂಪಲ್ ರೆಸಿಪಿ, ಒಂದು 1/2 ಅವರ್ ಒಳಗಡೆ ನೀವು ಮಾಡ್ಕೊಂಡು ತಿನ್ನೋವಂಥದ್ದು. ಫೈನಲ್ ಟಚ್ ನೋಡಿ ಯಾವ ಥರ ಇದೆ ಅಂಥೇಳಿ. ಸೊ ಬಿಸಿ ಇದೆ. ನಾನು ಊಟದ ಜೊತೆಲಿ ತಿನ್ನಬೇಕು ಅಂತ ಅನ್ಕೋತಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಮನೇಲಿ ಮಾಡಿ ಟ್ರೈ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.